ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಲಿಟಲ್ ಅದ್ಯಮ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಈ ಚಾಪ್ಟರ್ ಜೊತೆಗೆ ಬಂದಿದ್ದೀನಿ. ಅಂದರೆ ಒಂದಿಷ್ಟು ಕ್ವಶನ್ಗಳನ್ನು ನಾನು ಇವತ್ತು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಶ್ನೆಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ಸೊ ಮೊದಲನೇ ಪ್ರಶ್ನೆ ಏನದು ನೋಡೋಣ. ಸೊ ಕೆಲವರು ಇಂಗ್ಲೀಷ್ ಮೀಡಿಯಮಲ್ಲಿ ಕೇಳ್ತಾ ಇದ್ರು ಕ್ವಶನ್ಗಳನ್ನು, ಹಾಗಾಗಿ ನಾನಿವತ್ತು ಇಂಗ್ಲೀಷ್ ಮೀಡಿಯಮಲ್ಲೇ ಕ್ವಶನ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ, ಸ್ವಲ್ಪ ಕನ್ನಡ ಮೀಡಿಯಮ್ದವ್ರಿಗೂ ಕಷ್ಟ ಅನ್ನಿಸ್ಬೋದು ಅಥವಾ ಏನು ಅನ್ನಿಸ್ತದೆ ನಿಮ್ಗೆ ಅಂಥೇಳಿ ಕಾಮೆಂಟ್ ಮಾಡಿರಿ. ಅಂದರೆ ಇಂಗ್ಲೀಷ್ ಮೀಡಿಯಮ್ ಓಕೆನಾ ಅಥವಾ ಕನ್ನಡ ಮೀಡಿಯಮ್ ಓಕೆನಾ ಅಂಥೇಳಿ ಕಾಮೆಂಟ್ ಮಾಡಿರಿ ಕ್ವಶನ್ಸ್. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ, ಅಯಾನಿಕ್ ಕಂಪೌಂಡ್ಸ್ ಹ್ಯಾವ್ ಆಪ್ಷನ್ ಎ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್, ಆಪ್ಷನ್ ಬಿ ಹೈ ಮೆಲ್ಟಿಂಗ್ ಪಾಯಿಂಟ್ ಲೋ ಬಾಯ್ಲಿಂಗ್ ಪಾಯಿಂಟ್, ಆಪ್ಷನ್ ಸಿ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್, ಆಪ್ಷನ್ ಡಿ ಲೋ ಬಾಯ್ಲಿಂಗ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಇದರೊಳಗೆ ಸರಿಯಾದ ಆಪ್ಷನ್ ಯಾವುದು? ಆಪ್ಷನ್ ಎ. ಆಪ್ಷನ್ ಎ ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಹೈ ಬಾಯ್ಲಿಂಗ್ ಪಾಯಿಂಟ್. ಅಂದರೆ ಕುದಿಯುವ ಬಿಂದು ಮತ್ತು ದ್ರವನ ಬಿಂದುಗಳು ಹೆಚ್ಚಾಗಿರ್ತವೆ. ಯಾವುದರಲ್ಲಿ? ಅಯಾನಿಕ್ ಕಾಂಪೌಂಡ್ಸ್ಗಳಲ್ಲಿ, ಅಯಾನಿಕ್ ಸಂಯುಕ್ತಗಳಲ್ಲಿ ದ್ರವನ ಬಿಂದು ಮತ್ತು ಕುದಿಯುವ ಬಿಂದು ಹೆಚ್ಚಿರ್ತದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ 2, C3H8 ಬಿಲಾಂಗ್ಸ್ ಟು ದ ಹೋಮೋಲೋಗಸ್ ಸಿರೀಸ್ ಆಫ್. ಸೊ ಇದು ಯಾವ ಒಂದು ಹೋಮೋಲೋಗಸ್ ಸಿರೀಸ್ಗೆ ಸಂಬಂಧಪಟ್ಟಿದ್ದು C3H8 ಅನ್ನುವಂಥದ್ದು? ಸೊ ಇಲ್ಲಿ ಆಪ್ಷನ್ಸ್ ಏನಿಂದವ? ಅಲ್ಕೈನ್ಸ್, ಅಲ್ಕೀನ್ಸ್, ಅಲ್ಕೇನ್ಸ್, ಸೈಕ್ಲೋ ಅಲ್ಕೇನ್ಸ್. ಓಕೆ, ಸೊ ಇಲ್ಲಿ ಇದ್ರೊಳಗೆ ಯಾವ್ದು ಬರ್ತದೆ? ಸೊ C3 ಅಂದರೆ ಕಾರ್ಬನ್ಗಳು ಎಷ್ಟು ಅದಾವ? 3 ಕಾರ್ಬನ್ಗಳದಾವು. 1 2 3 ಈ ರೀತಿಯಾಗಿ C3 ಅಂದರೆ 3 ಕಾರ್ಬನ್ಗಳದಾವ. ಸೊ 3 ಕಾರ್ಬನ್ಗಳು 8 ಹೈಡ್ರೋಜನ್ಗಳದಾವು. 1 2 3 4 5 6 7 8 ಈ ರೀತಿಯಾಗಿ 8 ಹೈಡ್ರೋಜನ್ಗಳನ್ನು ಬರಿತೀವಿ ಸುತ್ತಲೂ, ಕಾರ್ಬನ್ ಸುತ್ತಲೂ. ಓಕೆ, ಸೊ ಇಲ್ಲಿ 3 ಕಾರ್ಬನ್ಗಳಿಗೆ 4 ವೆಲೆನ್ಸಿಗಳಿರ್ತಾವೆ. ಸೊ 4 ಬಂಧಗಳಿರ್ತವೆ. ಸೊ 3 ಕಾರ್ಬನ್ಗಳಿಗೂ 4 ಬಂಧಗಳು ಕೂಡ ಸಂತೃಪ್ತವಾಗಿದ್ದಾವೆ ಇಲ್ಲಿ. ಹಾಗಾಗಿ ಇದು ಯಾವ ಒಂದು ಹೋಮೋಲೋಗಸ್ ಸಿರೀಸಿಗೆ ಬರ್ತದೆ? ಅಲ್ಕೇನ್ಸ್. ಸೊ ಅಲ್ಕೇನ್ಸ್, ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಓಕೆ, ಎಲ್ಲ ಕಡೆ ಇಲ್ಲಿ ಏನು ಬಂದಿದೆ? ಸಿಂಗಲ್ ಬಾಂಡ್ಸ್ ಅದಾವೆ. ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯದಲ್ಲಿ ಎಲ್ಲ ಕಡೆ ಸಿಂಗಲ್ ಬಾಂಡ್ ಇತ್ತು ಅಂತಂದರೆ ಅದು ಅಲ್ಕೇನ್ ಗ್ರೂಪ್ಗೆ ಸೇರಿರ್ತದೆ. ಓಕೆ, ಅಲ್ಕೇನ್ ಇತ್ತಂದ್ರೆ ಡಬಲ್ ಬಾಂಡ್ ಇರ್ತದೆ. ಅಲ್ಕೈನ್ಸ್ ಇತ್ತಂದ್ರೆ ಕಾರ್ಬನ್ ಮಧ್ಯೆ ಟ್ರಿಪಲ್ ಬಾಂಡ್ ಇರ್ತದೆ. ಒಂದಾದರೂ ಟ್ರಿಪಲ್ ಬಾಂಡ್ ಬಂದಿತ್ತು ಅಂದರೆ ಅದಕ್ಕೆ ಅಲ್ಕೈನ್ಸ್ ಅಂತೀವಿ. ಒಂದು ಅಥವಾ ಅದಕ್ಕಿಂತ ಹೆಚ್ಚು ಡಬಲ್ ಬಾಂಡ್ ಅಂದರೆ ದ್ವಿಬಂಧ ಇತ್ತಂದ್ರೆ ಅದಕ್ಕೆ ಅಲ್ಕೀನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ದ ನಂಬರ್ ಆಫ್ ಐಸೋಮರ್ಸ್ ಆಫ್ ಪೆಂಟೇನ್ ಈಸ್. ಸೊ ಐಸೋಮರ್ಸ್ ಆಫ್ ಪೆಂಟೇನ್ಸ್ ಅಂದ್ರೇನು? ಸೊ ಇಲ್ಲಿ ಮೊಲಿಕ್ಯುಲರ್ ಫಾರ್ಮುಲಾ ಏನಿರ್ತದೆ? ಸೇಮ್ ಇರ್ತದೆ. ಐಸೋಮರ್ಸ್ ಆಫ್ ಪೆಂಟೇನ್ ಅಂದರೆ ಐಸೋಮರ್ಸ್ ಅಂತ ಯಾವುದಕ್ಕೆ ಕರಿತೀವಿ? ಮೊಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರ್ತದೆ, ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇರ್ತದೆ. ಓಕೆ, ಅಂದ್ರೆ ಅಣು ಸೂತ್ರ ಒಂದೇ ಇರ್ತದೆ, ರಚನೆಗಳು ವಿಭಿನ್ನ ರಚನೆಗಳು ಹೊಂದಿರ್ತವೆ. ಅವುಗಳಿಗೆ ಏನಂತ ಕರಿತೀವಿ ನಾವು? ಐಸೋಮರ್ಸ್. ಅಂದರೆ ಕನ್ನಡದಲ್ಲಿ ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಓಕೆ, ಸೊ ಇದರೊಳಗೆ ರಚನಾ ಸಮಾಂಗಿ ಅಂದರೆ ಯಾವುದು? ಪೆಂಟೇನಕ್ಕೆ ಎಷ್ಟು ರಚನಾ ಸಮಾಂಗಿಗಳಿರ್ತಾವೆ ಅಂತ ಕೇಳಿದಾರೆ ಅವರು. ಓಕೆ, ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ 3. ಓಕೆ, ಆಪ್ಷನ್ ಬಿ 3 ಐಸೋಮರ್ಗಳು ಇರ್ತಾವೆ ಪೆಂಟೇನಿಗೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಅಂಡರ್ಗೋ ಎಡಿಷನ್ ರಿಯಾಕ್ಷನ್ಸ್ ಅಂತ ಕೇಳಿದಾರೆ ಅವರು. ಸೊ ಎಡಿಷನ್ ರಿಯಾಕ್ಷನ್ಸ್ಗೆ ಯಾವುದು ಒಳಪಡ್ತದೆ? ಇದರೊಳಗೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಎಡಿಷನ್ ಅಂದರೆ ಏನಿಲ್ಲ? ಎಡಿಷನ್ ರಿಯಾಕ್ಷನ್ ಅಂದರೆ ಸಂಕಲನ ಕ್ರಿಯೆಗೆ ಯಾವುದು ಒಳಪಡ್ತದೆ ಅಂತ ಕೇಳಿದ್ದಾರೆ. ಓಕೆ, ಮುಖ್ಯವಾಗಿ 4 ಕ್ರಿಯೆಗಳು ಬರ್ತಾವೆ. ಓಕೆ, ಮುಖ್ಯವಾಗಿ 4 ಕ್ರಿಯೆಗಳಂದರೆ ಯಾವ್ಯಾವು? ಒಂದು ಕಂಬರ್ಷನ್ ಅಂತ ಬರ್ತದೆ, ದಹನ ಕ್ರಿಯೆ ಅಂತ ಕರಿತೀವಿ. ಇನ್ನೊಂದು ಆಕ್ಸಿಡೇಷನ್ ಅಂದರೆ ಉತ್ಕರ್ಷಣ ಕ್ರಿಯೆ. 3ನೇದು ಎಡಿಷನ್ ಅಂದರೆ ಸಂಕಲನ ಕ್ರಿಯೆ. ಇನ್ನೊಂದು 4ನೇದು ಸಬ್ಸ್ಟಿಟ್ಯೂಷನ್ ಅಂದರೆ ಆದೇಶನ ಕ್ರಿಯೆಗಳು. ಸೊ ಈ ರೀತಿಯಾಗಿ 4 ಕ್ರಿಯೆಗಳನ್ನು ಅಂದರೆ ರಿಯಾಕ್ಷನ್ಗಳನ್ನು ನೋಡ್ತೀವಿ. ಸೊ ಮೊದಲನೇದು ಕಂಬರ್ಷನ್ ರಿಯಾಕ್ಷನ್ ಅಂದ್ರೇನು? ಬರ್ನಿಂಗ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ವಿತ್ ಆಕ್ಸಿಜನ್. ಸೊ ಆಕ್ಸಿಜನ್ ಜೊತೆಗೆ ಯಾವುದು
ದಹನ ಕ್ರಿಯೆಗೆ ಒಳಪಡ್ತದೆ. ಕಾರ್ಬನ್ ಎಲ್ಲ ಬಹುರೂಪಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಏನು ಮಾಡ್ತಾವೆ, ಶಾಖ ಮತ್ತು ಬೆಳಕಿನ ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಕೂಡ ಬಿಡುಗಡೆ ಮಾಡ್ತಾವೆ. ಸೊ ಅವುಗಳಿಗೆ ನಾವು ದಹನ ಕ್ರಿಯೆಗಳು ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ದಹನ ಕ್ರಿಯೆಗಳಿಗೆ ಯಾವ ಒಳಪಡ್ತಾವೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ನೋಡೋಣ. ಸೊ ಎರಡನೇದು ಏನಿದೆ, ದಹನ ಕ್ರಿಯೆ. ಮೊದಲನೇದು ದಹನ ಕ್ರಿಯೆ ನೋಡಿದ್ವಿ. ದಹನ ಕ್ರಿಯೆ ಅಂದ್ರೇನು, ಆಕ್ಸಿಜನ್ ಜೊತೆಗೆ ವರ್ತಿಸಿ ಶಾಖ ಬೆಳಕನ್ನು ಕೊಡ್ತಾವೆ ಮತ್ತು ಇಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡ್ತಾವೆ. ಸೊ ಎರಡನೇದು ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೇನು, ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೆ ಯಾವುದು ಆಕ್ಸಿಜನನ್ನು ಪಡೆದುಕೊಳ್ತದೆ ರಿಯಾಕ್ಷನಲ್ಲಿ, ಅದಕ್ಕೆ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಅದಕ್ಕೆ ಉತ್ಕರ್ಷಣ ಕ್ರಿಯೆ ಅಂತಲೂ ಕರಿತಾವೆ, ಉತ್ಕರ್ಷಣ ಕಾರ್ಯ ಅಂತಲೂ ಕರಿತೀವಿ. ಓಕೆ, ಇನ್ನು ಮೂರನೇದು ಎಡಿಷನ್ ರಿಯಾಕ್ಷನ್ ಅಂದ್ರೇನು, ಎಡಿಷನ್ ರಿಯಾಕ್ಷನ್ ಅಂತಂದರೆ ಯಾವ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳಿದ್ದಾವೆ ಅಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮಾತ್ರ ಎಡಿಷನ್ ರಿಯಾಕ್ಷನ್ಗಳಿಗೆ ಒಳಪಡ್ತಾವೆ. ಇನ್ನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ನೋಡೋದಾದ್ರೆ, ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗಳು ಅಂತಂದರೆ ಇಲ್ಲಿ ಓನ್ಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು ಮಾತ್ರ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಒಳಪಡ್ತಾವೆ. ಅಂದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮಾತ್ರ ಇಲ್ಲಿ ಆದೇಶನ ಕ್ರಿಯೆಗೆ ಒಳಪಡ್ತಾವೆ. ಸೊ ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂದರೆ ಯಾವು, ಅಲ್ಕೇನ್ಸ್. ಸೊ ಅಲ್ಕೇನ್ಸ್ಗಳಿಗೆ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಅಲ್ಕೀನ್ಸ್ ಮತ್ತು ಅಲ್ಕೈನ್ಸ್ಗಳಿಗೆ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಏನು ಕೇಳ್ಯಾರವರು, ಯಾವುದು ಎಡಿಷನ್ ರಿಯಾಕ್ಷನ್ಗೆ ಒಳಪಡ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳನ್ನು ನೋಡೋಣ. CH4, C3H8, C2H6, ಆಪ್ಷನ್ ಡಿ C2H4. ಸೊ ಯಾವುದು ಪರ್ಯಾಪ್ತ ಮತ್ತು ಯಾವುದು ಅಪರ್ಯಾಪ್ತ ಅಂತಂದರೆ ಇಲ್ಲಿ ಹೆಂಗೆ ಗೊತ್ತು ಮಾಡ್ಕೋಬೇಕು. ಸೊ ಇವುಗಳ ಒಂದು ಸ್ಟ್ರಕ್ಚರನ್ನು ಹಾಕಿದಾಗ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಅನ್ನೋದು ನಮಗೆ ಗೊತ್ತಾಗ್ತದೆ. ಈಗ ಮೊದಲನೇದು CH4ನ ಒಂದು ಸ್ಟ್ರಕ್ಚರನ್ನು ಹಾಕಿ ನೋಡಿದಾಗ ಒಂದೇ ಕಾರ್ಬನ್ ಇದೆ. ಸೊ 4 ಹೈಡ್ರೋಜನ್ಗಳಿದಾವೆ. ಸೊ 4 ಹೈಡ್ರೋಜನ್ಗಳು 4 ಕಡೆ ಬಂದು ಅಂತಂದ್ರೆ ಇದು ಕಾರ್ಬನ್ ಸಂತೃಪ್ತಗೊಳ್ತು. ಓಕೆ, ಸೊ ಇದು 4 ಹೈಡ್ರೋಜನ್ಗಳು ಸಿಂಗಲ್ ಬಾಂಡಿಂದ 4 ಬಾಂಡ್ಗಳು ಸಂತೃಪ್ತಗೊಳ್ತು. ಸೊ ಇದು ಯಾವ ಗ್ರೂಪಿಗೆ ಸೇರ್ತದೆ, ಅಲ್ಕೇನ್ ಗ್ರೂಪಿಗೆ ಸೇರ್ತದೆ. ಸೊ ಅಲ್ಕೇನ್ ಗ್ರೂಪಿಗೆ ಸೇರ್ತದೆ ಅಂತಂದರೆ ಇದು ಸ್ಯಾಚುರೇಟೆಡ್ ಅಂದ್ರೆ ಪರ್ಯಾಪ್ತ. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ C3H8 ಅನ್ನು ನೋಡೋದಾದ್ರೆ C3H8 3 ಕಾರ್ಬನ್ಗಳದಾವೆ. 1, 2, 3 ಕಾರ್ಬನ್ಗಳನ್ನು ಈ ರೀತಿಯಾಗಿ ಸಿಂಗಲ್ ಬಾಂಡಲ್ಲಿ ನಾವು ಬರಿತೀವಿ. ಸೊ ಹೈಡ್ರೋಜನ್ಗಳು ಎಷ್ಟಿದಾವೆ, 8 ಹೈಡ್ರೋಜನ್ಗಳಿದಾವೆ. ಸೊ 1, 2, 3, 4, 5, 6, 7, 8. ಸೊ ಇಲ್ಲಿ 8 ಹೈಡ್ರೋಜನ್ಗಳು 8 ಕಡೆ 4 ಕಡೆ ಬಂದು. ಸೊ ಕಾರ್ಬನ್ನ 4 ಬಂಧಗಳಿಗೂ ಎಲ್ಲ ಕಡೆ ಹೈಡ್ರೋಜನ್ಗಳು ಬಂದು. ಓಕೆ, 1, 2, 3, 4, 5, 6, 7, 8. ಸೊ ಇಲ್ಲಿ ಎಲ್ಲ ಕಡೆ ಹೈಡ್ರೋಜನ್ ಬಾಂಡ್ಗಳು ಸಂತೃಪ್ತ ಆದವು ಕಾರ್ಬನ್ ಜೊತೆಗೆ. ಓಕೆ, ಇದು C3H8 ಆಯಿತು. ಸೊ ಇನ್ನೂ ಇರೇಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ C2H6 ಅದು ನೆಕ್ಸ್ಟ್ ಆಪ್ಷನ್. C2H6 ಕಾರ್ಬನ್ 2 ಕಾರ್ಬನ್ಗಳಿದಾವೆ, 6 ಹೈಡ್ರೋಜನ್ಗಳಿದಾವೆ. 1, 2, 3, 4, 5, 6 ಈ ರೀತಿಯಾಗಿ 6 ಕಡೆ ಹೈಡ್ರೋಜನ್ಗಳು ಬಂದು 6 ಹೈಡ್ರೋಜನ್ಗಳ ಜೊತೆಗೆ ಕಾರ್ಬನ್ ಬಾಂಡ್ಗಳೇನಾದವು ಅಲ್ಲಿ ಸಂತೃಪ್ತವಾದವು. ಓಕೆ, ಇನ್ನು ನೆಕ್ಸ್ಟ್ ಲಾಸ್ಟ್ ಒನ್ ಏನಿದೆ C2H4. ಅಂದರೆ ಕಾರ್ಬನ್ಗಳು ಎಷ್ಟಿದಾವೆ ಇಲ್ಲಿ, 2 ಕಾರ್ಬನ್ಗಳಿದಾವೆ. ಹೈಡ್ರೋಜನ್ಗಳು ಎಷ್ಟಿದಾವೆ, 4 ಹೈಡ್ರೋಜನ್ಗಳಿದಾವೆ. ಸೊ 4 ಹೈಡ್ರೋಜನ್ಗಳನ್ನು ನಾವು ಈ ರೀತಿಯಾಗಿ 2 ಕಾರ್ಬನ್ಗಳಿಗೆ ಈ ಕಡೆ 2 ಹೈಡ್ರೋಜನ್ಗಳು ಮತ್ತು ಈ ಕಡೆ 2 ಹೈಡ್ರೋಜನ್ಗಳು ಬರೆದ್ವಿ ಅಂತಂದರೆ 4 ಹೈಡ್ರೋಜನ್ಗಳು ಮುಗಿದೋದು. ಸೊ ಇನ್ನು 2 ಈ ಕಡೆ ಕಾರ್ಬನ್ಗೊಂದು ಈ ಕಡೆ ಕಾರ್ಬನ್ಗೊಂದು ಇನ್ನು 2 ಹೈಡ್ರೋಜನ್ ಕಡಿಮೆ ಆದವು. ಅಂದರೆ 2 ಬಾಂಡ್ಗಳು ಇಲ್ಲಿ ಕಡಿಮೆ ಆದವು. ಸೊ ಅದನ್ನು ನಾವಿಲ್ಲಿ ಮಧ್ಯದಲ್ಲಿ ಕಾರ್ಬನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಮಾಡಿ ಸರಿಪಡಿಸ್ತೀವಿ. ಸೊ ಇದು ಕಾರ್ಬನ್ ಡಬಲ್ ಬಾಂಡ್ ಆಯಿತು. ಸೊ ಡಬಲ್ ಬಾಂಡ್ ಬಂತು ಅಂದರೆ ಇದು ಯಾವ ಗ್ರೂಪಿಗೆ ಸೇರ್ತದೆ, ಅಲ್ಕೀನ್ ಗ್ರೂಪಿಗೆ ಸೇರ್ತದೆ. ಓಕೆ, ಸೊ ಇದು ಅಲ್ಕೀನ್ ಗ್ರೂಪ್ ಆಯಿತು. ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದ್ರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಯಿತು. ಸೊ ಇಲ್ಲಿ ಏನು ಕೇಳಿದ್ರು ಅವರು, ವಿಚ್ ಆಫ್ ದಿ ಫಾಲೋವಿಂಗ್ ವಿಲ್ ಅಂಡರ್ಗೋ ಎಡಿಷನ್ ರಿಯಾಕ್ಷನ್. ಸೊ ಎಡಿಷನ್ ರಿಯಾಕ್ಷನ್ಗೆ ಯಾವುದು ಒಳಪಡ್ತದೆ ಇಲ್ಲಿ, ಆಪ್ಷನ್ ಡಿ C2H4. ಓಕೆ, ಸೊ
ಇಲ್ಲಿ C2H4 ಯಾಕಾಯಿತು ಎಡಿಷನ್ ರಿಯಾಕ್ಷನ್ ಯಾವ ಒಳಪಡ್ತಾವೆ ಓನ್ಲಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಓನ್ಲಿ ಶೋ ಎಡಿಷನ್ ರಿಯಾಕ್ಷನ್ಸ್. ಸೊ ಇಲ್ಲಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮಾತ್ರ ಸಂಕಲನ ಕ್ರಿಯೆಗೆ ಒಳಪಡ್ತಾವೆ, ಅಂದರೆ ಎಡಿಷನ್ ರಿಯಾಕ್ಷನ್ಗೆ ಒಳಪಡ್ತಾವೆ. ಸೊ ಇಲ್ಲಿ ಅನ್ಸ್ಯಾಚುರೇಟೆಡ್ ಅಂದರೆ ಯಾವ್ದು ಬಂದದ ಇಲ್ಲಿ C2H4 ಬಂದದ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇದಕ್ಕೆ ಸರಿಯಾದ ಉತ್ತರ C2H4 ಆಯಿತು. ಪ್ರಶ್ನೆ 5. ಇಥೆನಾಲ್ ಆನ್ ಕಂಪ್ಲೀಟ್ ಆಕ್ಸಿಡೇಷನ್ ಗಿವ್ಸ್. ಸೊ ಇಥೆನಾಲ್ ಇದು ಕಂಪ್ಲೀಟ್ ಆಕ್ಸಿಡೇಷನ್ ಕ್ರಿಯೆಗೆ ಒಳಪಟ್ಟಾಗ ಏನನ್ನು ಕೊಡ್ತದೆ? ಆಪ್ಷನ್ ಎ ಅಸಿಟಿಕ್ ಆ್ಯಸಿಡ್ ಆರ್ ಇಥೆನಾಯಿಕ್ ಆ್ಯಸಿಡ್, ಬಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್, ಸಿ ಇಥೆನಾಲ್, ಡಿ ಎಸಿಟೋನ್. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಬರ್ತದೆ ಅಂತ ಕೇಳಿದಾರೆ. ಅಂದರೆ ಇಥೆನಾಲ್ ಆಕ್ಸಿಡೇಷನ್ ಕ್ರಿಯೆಗೆ ಒಳಪಟ್ಟಾಗ ಯಾವುದು ಬರ್ತದೆ? ಸೊ ಸರಿಯಾದ ಆಪ್ಷನ್ ಯಾವುದು? ಅಸಿಟಿಕ್ ಆ್ಯಸಿಡ್. ಓಕೆ, ಸೊ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ನೇಮ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ CH3COCH3 ಅಂತ ಕೇಳಿದ್ದಾರೆ ಅವರು. ಓಕೆ, ಆಪ್ಷನ್ಸ್ ಏನಿದಾವ? ಆಲ್ಕೋಹಾಲ್, ಬಿ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಆಪ್ಷನ್ ಸಿ ಕೀಟೋನ್, ಆಪ್ಷನ್ ಡಿ ಆಲ್ಡಿಹೈಡ್. ಓಕೆ, CH3COCH3 ಇದರಲ್ಲಿ ಫಂಕ್ಷನಲ್ ಗ್ರೂಪ್ ಯಾವುದದ? ಮಧ್ಯದಲ್ಲಿ ಇಲ್ಲಿ CO ಬಂದದಲ್ಲ, ಇದು CO ಅನ್ನೋದೇನಿದು? ಇದು ಫಂಕ್ಷನಲ್ ಗ್ರೂಪ್, ಅದಕ್ಕೆ ಕ್ರಿಯಾ ಗುಂಪು ಅಂತ ಕರಿತೀವಿ. ಓಕೆ, CO ಗುಂಪು ಅಂದರೆ ಇದು ಯಾವುದು ಫಂಕ್ಷನಲ್ ಗ್ರೂಪ್? ಕೀಟೋನ್. ಸೊ ಕೀಟೋನ್ದು ಇದ್ರದ್ದು ಯಾವ ರೀತಿಯಾಗಿ ಬರಿತೀವಿ ನಾವು? COO. ಸೊ ಇದು ಫಂಕ್ಷನಲ್ ಗ್ರೂಪ್ ಕೀಟೋನ್ದು. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ಫಂಕ್ಷನಲ್ ಗ್ರೂಪ್ ಮತ್ತು ಯಾವ್ಯಾವ ಫಂಕ್ಷನಲ್ ಗ್ರೂಪ್ಗಳು ಬರ್ತಾವೆ? COOH ಫಂಕ್ಷನಲ್ ಗ್ರೂಪ್ ಇತ್ತಂದ್ರೆ ಇದಕ್ಕೆ ಏನಂತ ಕರಿತೀವಿ? ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಂತ ಕರಿತೀವಿ. ಸೊ OH ಇತ್ತಂದ್ರೆ ಇದಕ್ಕೆ ಆಲ್ಕೋಹಾಲಿಕ್ ಅಂತ ಕರಿತೀವಿ. CHO ಇತ್ತಂತಂದ್ರೆ CHO ಇದು ಯಾವ ಫಂಕ್ಷನಲ್ ಗ್ರೂಪ್? ಇದಕ್ಕೆ ಆಲ್ಡಿಹೈಡಿಕ್ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಬಿಲಾಂಗ್ಸ್ ಟು ಸಿರೀಸ್ ಆಫ್ ಅಲ್ಕೈನ್ಸ್? ಸೊ ಇಲ್ಲಿ 4 ಅಣುಸೂತ್ರಗಳನ್ನು ಕೊಟ್ಟಿದ್ದಾರೆ. C6H6, C2H6, C2H4, C3H4. ಸೊ ಇವು ಕೊಟ್ಟಂಥ 4ರಲ್ಲಿ ಯಾವುದು ಅಲ್ಕೈನ್ ಗ್ರೂಪಿಗೆ ಸೇರ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಮೊದಲನೇದು C6H6 ಅನ್ನುವಂಥದ್ದೇನಿಲ್ಲಿ C6H6. ಸೊ ಇದು ಏನಿದು? ಬೆಂಜಿನ್. ಸೊ ಬೆಂಜಿನ್ ಅಣುಸೂತ್ರ C6H6 ಅಂದರೆ ಬೆಂಜಿನ್ ಅಂತ ಹೇಳ್ತೀವಿ. ಸೊ ಇದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಇದು. ಓಕೆ, ಇನ್ನು C2H6 ಹಿಂದಿನ ಒಂದು ಎಕ್ಸಾಂಪಲಲ್ಲಿ ನೋಡಿದ್ವಿ, ಸ್ಟ್ರಕ್ಚರ್ ಹಾಕಿದೆ ನೋಡಿದ್ವಿ. ಸೊ ಇದು ಏನಾಯಿತು? ಇದು ಅಲ್ಕೀನ್ ಗ್ರೂಪಿಗೆ ಬರ್ತಿತ್ತು, ಅಂದರೆ ಅದು ಎಲ್ಲ ಸಿಂಗಲ್ ಬಾಂಡ್ ಇದ್ದು. C6H6 ಇದು ಇಲ್ಲಿ ಬರುವಂಥ ಎಲ್ಲ ಬಾಂಡ್ಗಳು ಸಿಂಗಲ್ ಬಾಂಡ್ ಅಂದೆ, ಇದು ಏಕಬಂಧ. ಇದು C2H4 ಅನ್ನು ಕೂಡ ನೋಡಿದ್ವಿ ನಾವು ಹಿಂದಿನ ಒಂದು ಕ್ವಶನಲ್ಲಿ, ಇದು ಕೂಡ ಅಲ್ಕೀನ್. ಸೊ ಇದು ಅಲ್ಕೀನ್ ಗ್ರೂಪಿಗೆ ಬರ್ತದೆ. ಇಥೀನ್ C2H4 ಅಂತಂದ್ರೆ C2H4. ಸೊ ಕಾರ್ಬನ್ 2 ಕಾರ್ಬನ್ಗಳಿದಾವೆ. ಸೊ 4 ಹೈಡ್ರೋಜನ್ಗಳು ಅಂತಂದ್ರೆ 1 2 3 4. ಸೊ ಇದು ಡಬಲ್ ಬಾಂಡ್ ಅಂತಂದರೆ ಇದು ಇಥೀನ್ ಆಯಿತು, ಅಂದ್ರೆ ಅಲ್ಕೀನ್ ಗ್ರೂಪಿಗೆ ಬಂತಿದೆ C2H4. C3H4. ಸೊ C3 ಅಂದ್ರೆ ಕಾರ್ಬನ್ಗಳು 3 ಅದಾವೆ, ಹೈಡ್ರೋಜನ್ಗಳು ಎಷ್ಟು ಅದಾವೆ? 4 ಹೈಡ್ರೋಜನ್ಗಳಿದಾವೆ. ಸೊ 1 2 3 ಈ ರೀತಿಯಾಗಿ ನಾವು ಈ ಕಡೆ 3 ಹೈಡ್ರೋಜನ್ಗಳು, ಇನ್ನು 1 ಹೈಡ್ರೋಜನ್ ಈ ಕಡೆ ತೊಗೊಂಡ್ರೆ 4 ಹೈಡ್ರೋಜನ್ಗಳು ಅದು. ಓಕೆ, ಇನ್ನು ಎಷ್ಟು ಬಾಂಡ್ಗಳು ಕಡಿಮೆ ಬಿದ್ದು, ಎಷ್ಟು ಹೈಡ್ರೋಜನ್ ಕಮ್ಮಿ ಅದು? ಇಲ್ಲಿ 1 2. ಸೊ 2 ಹೈಡ್ರೋಜನ್ಗಳು ಈ ಕಡೆ, 2 ಹೈಡ್ರೋಜನ್ಗಳು ಈ ಕಡೆ. ಸೊ ಇಲ್ಲಿ ಇದನ್ನು ನಾವೇನು ಮಾಡ್ತೀವಿ? 4 ಹೈಡ್ರೋಜನ್ ಕಡಿಮೆ ಬಿದ್ದು. ಸೊ ಇಲ್ಲಿ ಮಧ್ಯದಲ್ಲಿ ಇನ್ನೂ 2 ಡಬಲ್ ಬಾಂಡ್ ಹಾಕೋದ್ರ ಮುಖಾಂತರ ಇದನ್ನು ಸರಿಪಡಿಸ್ತೀವಿ. ಸೊ ಟ್ರಿಪಲ್ ಬಾಂಡ್ ಬಂತಿದ್ದು. ಸೊ ಟ್ರಿಪಲ್ ಬಾಂಡ್ ಬಂತಂದರೆ ಇದೇನಿದು? ಯಾವ ಗ್ರೂಪಿಗೆ ಸೇರ್ತದೆ? ಅಲ್ಕೈನ್ ಗ್ರೂಪಿಗೆ ಸೇರ್ತದೆ. ಓಕೆ, ವಿಚ್ ಆಫ್ ದಿ ಫಾಲೋವಿಂಗ್ ಬಿಲಾಂಗ್ಸ್ ಟು ದ ಸಿರೀಸ್ ಆಫ್ ಅಲ್ಕೈನ್ಸ್ ಅಂತ ಕೇಳಿದ್ದಾರೆ. ಸೊ ಯಾವುದಾಗ್ತದೆ ಸರಿಯಾದ ಉತ್ತರ ಇಲ್ಲಿ? C3H4 ಆಪ್ಷನ್ ಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇದನ್ನು ಇರೇಸ್ ಮಾಡ್ತೀನಿ. A soap molecule has a
ಅಂದರೆ ಸೋಪ್ ಮಾಲಿಕ್ಯೂಲ್ ಈ ಕೆಳಗೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಏನನ್ನು ಒಳಗೊಂಡದ? ಓಕೆ, ಹೈಡ್ರೋಫೋಬಿಕ್ ಹೆಡ್ ಆ್ಯಂಡ್ ಹೈಡ್ರೋಫೋಬಿಕ್ ಟೇಲ್. ಸೊ ಎರಡು ಹೈಡ್ರೋಫೋಬಿಕ್ ಅಂದರೆ ಏನಿಲ್ಲಿ? ಹೈಡ್ರೋಫೋಬಿಕ್ ಅಂತಂದರೆ ಜಲ ವಿಕರ್ಷಕ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಆಪ್ಷನ್ ಹೈಡ್ರೋಫೋಬಿಕ್ ಹೆಡ್ ಆ್ಯಂಡ್ ಹೈಡ್ರೋಫಿಲಿಕ್ ಟೇಲ್. ಹೈಡ್ರೋಫೋಬಿಕ್ ಅಂದ್ರೆ ಜಲ ವಿಕರ್ಷಕ, ತುದಿ, ಹೆಡ್ ಅಂದರೆ ತಲೆ ಅಥವಾ ತುದಿ ಅಂತ ತೊಗೊಳ್ಬೋದು. ನಾವಿಲ್ಲಿ ಒಂದು ಸೋಪ್ನ ಒಂದು ಚಿತ್ರವನ್ನು ನೋಡಿದಾಗ ಯಾವ ರೀತಿ ಇರ್ತದೆ, ಈ ರೀತಿಯಾಗಿ ನಾವು ಸೋಪ್ನ ಮೊಳಕ್ಯೂಲನ್ನು ತೋರಿಸ್ತೀವಿ. ಓಕೆ, ಇದಕ್ಕೆ ನಾವು ಹೆಡ್ ಅಂತ ಕರಿತೀವಿ. ಓಕೆ, ಇದಕ್ಕೆ ಟೇಲ್ ಅಂತ ಕರಿತೀವಿ. ಸೊ ಇಲ್ಲಿ ಎರಡನೇ ಆಪ್ಷನ್ ಒಳಗಿಂದ ಹೈಡ್ರೋಫಿಲಿಕ್ ಟೇಲ್. ಹೈಡ್ರೋಫಿಲಿಕ್ ಅಂತಂದ್ರೆ ಜಲಾಕರ್ಷಕ, ಯಾವುದು ನೀರಿನೊಂದಿಗೆ ವರ್ತಿಸ್ತದೆ ಅದಕ್ಕೆ ಜಲಾಕರ್ಷಕ ಅಂತ ಕರಿತೀವಿ. ಯಾವುದು ನೀರಿನೊಂದಿಗೆ ವರ್ತಿಸೋದಿಲ್ಲ ಅದಕ್ಕೆ ಜಲ ವಿಕರ್ಷಕ ಅಂತ ಕರಿತೀವಿ. ಅಂದ್ರೆ ಹೆಡ್ ಮೋರ್ ಅಟ್ರಾಕ್ಟಿವ್ ಟುವರ್ಡ್ಸ್ ವಾಟರ್ ಇರ್ತದೆ. ಹೆಡ್ ಯಾವಾಗಲೂ ನೀರಿನ ಜೊತೆಗೆ ವರ್ತಿಸ್ತದೆ. ಓಕೆ, ಇದು ಹೆಡ್ ಏನಿರ್ತದೆ ಹೈಡ್ರೋಫಿಲಿಕ್ ಇರ್ತದೆ. ಓಕೆ, ಹೈಡ್ರೋಫಿಲಿಕ್. ಟೇಲ್ ಏನಿರ್ತದೆ ಯಾವಾಗಲೂ ಹೈಡ್ರೋಫೋಬಿಕ್ ಇರ್ತದೆ ಇದು. ಸೊ ಇದು ಟೇಲ್ ಹೈಡ್ರೋಫೋಬಿಕ್ ಅಂತಂದ್ರೆ ಇದು ಜಲ ವಿಕರ್ಷಕ. ಟೇಲ್ ಯಾವಾಗಲೂ ನೀರಿನೊಂದಿಗೆ ವರ್ತಿಸೋದಿಲ್ಲ, ಹೆಡ್ ಯಾವಾಗಲೂ ನೀರಿನೊಂದಿಗೆ ವರ್ತಿಸ್ತದೆ. ಓಕೆ, ಇನ್ನು ಎರಡನೇ ಆಪ್ಷನ್ ಐತೆ. ಮೂರನೇ ಆಪ್ಷನ್ ಏನದ? ಸಿ ಹೈಡ್ರೋಫಿಲಿಕ್ ಹೆಡ್ ಆ್ಯಂಡ್ ಹೈಡ್ರೋಫಿಲಿಕ್ ಟೇಲ್. ಆಪ್ಷನ್ ಡಿ ಹೈಡ್ರೋಫಿಲಿಕ್ ಹೆಡ್ ಆ್ಯಂಡ್ ಹೈಡ್ರೋಫೋಬಿಕ್ ಟೇಲ್. ಸೊ ಇದರೊಳಗೆ ಸರಿಯಾದ ಉತ್ತರ ಯಾವುದು? ಹೆಡ್ ಏನಿರಬೇಕು? ಹೈಡ್ರೋಫಿಲಿಕ್ ಇರಬೇಕು. ಹೈಡ್ರೋಫಿಲಿಕ್ ಹೆಡ್ ಯಾವುದ್ರೊಳಗದ? 4 ಆಪ್ಷನ್ ಐತಿ. ಸೊ ಟೇಲ್ ಏನಿರ್ಬೇಕಂದ್ರೆ ಹೈಡ್ರೋಫೋಬಿಕ್ ಇರಬೇಕು. ಟೇಲ್ ಹೈಡ್ರೋಫೋಬಿಕ್ ಇರುವಂಥದ್ದು ಯಾವುದ್ರೊಳಗದ? ಹೈಡ್ರೋಫೋಬಿಕ್ ಆಪ್ಷನ್ ಎ ಒಳಗದ. ಓಕೆ, ಸೊ ಲಾಸ್ಟ್ ಆಪ್ಷನಲ್ಲಿ ಕೂಡ 2 ಹೈಡ್ರೋಫೋಬಿಕ್ ಅದ. ಸೊ ಕೊಟ್ಟಂಥದ್ರಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಓಕೆ, ಸೊ ಇಲ್ಲಿ ಹೈಡ್ರೋಫೋಬಿಕ್ ಹೆಡ್, ಇದು ಹೈಡ್ರೋಫೋಬಿಕ್ ಅದಲ್ಲ. ಸೊ ಹೈಡ್ರೋಫಿಲಿಕ್ ಬರಬೇಕು. ಹೈಡ್ರೋಫಿಲಿಕ್ ಹೆಡ್ ಆ್ಯಂಡ್ ಹೈಡ್ರೋಫೋಬಿಕ್ ಟೇಲ್. ಓಕೆ, 4ನೇ ಆಪ್ಷನ್ ಸರಿಯಾಗಿದೆ ಇಲ್ಲಿ. ಸೊ ಹೈಡ್ರೋಫಿಲಿಕ್ ಹೆಡ್ ಹೈಡ್ರೋಫಿಲಿಕ್ ಇರಬೇಕು, ಟೇಲ್ ಹೈಡ್ರೋಫೋಬಿಕ್ ಇರಬೇಕು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಸೋಪ್ ಅಂತಂದರೆ ಇನ್ನೊಂದು ಇನ್ಫಾರ್ಮೇಷನ್ ಎಡಿಷನ್. ಸೊ ಸೋಪ್ ಅಂತಂದರೆ ಏನಿದು? ಸೋಡಿಯಂ ಅಥವಾ ಪೊಟ್ಯಾಷಿಯಮ್ನ ಲವಣಗಳಾಗಿರ್ತಾವೆ. ಸೋಡಿಯಂ ಆರ್ ಪೊಟ್ಯಾಷಿಯಮ್ ಸಾಲ್ಟ್ಸ್ ಆಫ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀವಿ. ಓಕೆ, ಸೋಪ್ಸ್ ಅಂತಂದ್ರೆ. ಸೊ ನೆಕ್ಸ್ಟ್ ಕ್ವಶನ್. While cooking, if the bottom of the vessel is getting blackened outside, it means that, ಅಂದರೆ ಅಡುಗೆ ಮಾಡಬೇಕಾದ್ರೆ ಪಾತ್ರೆಗಳ ಕೆಳಭಾಗ ಏನದ ಅದು ಕಪ್ಪು ಬಣ್ಣಕ್ಕೆ ಬಂದಿರ್ತದೆ. ಓಕೆ, ಕಪ್ಪು ಬಣ್ಣ ಬಂತು ಅಂತಂದ್ರೆ ಅದರ ಅರ್ಥ ಏನು? ದ ಫುಡ್ ಈಸ್ ನಾಟ್ ಕುಕ್ಡ್ ಕಂಪ್ಲೀಟ್ಲಿ, ದ ಫ್ಯೂಯಲ್ ಈಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ, ದ ಫ್ಯೂಯಲ್ ಈಸ್ ವೆಟ್, ದ ಫ್ಯೂಯಲ್ ಈಸ್ ಬರ್ನಿಂಗ್ ಕಂಪ್ಲೀಟ್ಲಿ. ಸೊ ಇಲ್ಲಿ ಕಪ್ಪು ಬಣ್ಣ ಯಾಕೆ ಬರ್ತದ ಅಂತಂದ್ರೆ ಅಲ್ಲಿ ಕಂಪ್ಲೀಟ್ಲಿಯಲ್ಲಿ ಏನಾಗ್ತಿರಂಗಿಲ್ಲ, ಫ್ಯೂಯಲ್ ಬರ್ನ್ ಆಗ್ತಿರಂಗಿಲ್ಲ. ದ ಫ್ಯೂಯಲ್ ಈಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ. ಫ್ಯೂಯಲ್ ಕಂಪ್ಲೀಟಾಗಿ ಬರ್ನ್ ಆಗದೆ ಇರೋ ಕಾರಣ ಅಲ್ಲಿ ಏನಾಗ್ತದೆ? ಅಪೂರ್ಣ ದಹನ ಕ್ರಿಯೆ ಅಂತ ಕರಿತೀವಿ. ಸೊ ಅಲ್ಲಿ ಏನಾಗ್ತದೆ? ಕಪ್ಪು ಬಣ್ಣದ ಒಂದು ಡಸ್ಟ್ ಅಂದ್ರೆ ಕಾರ್ಬನ್ ಪೌಡರ್ ಏನಾಗ್ತದೆ ಅಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಸೊ ಅದು ಏನಾಗ್ತದೆ? ಪಾತ್ರೆಗಳಿಗೆ ಹತ್ಕೊಂಡು ಕಪ್ಪು ಬಣ್ಣ ಬರೋದಕ್ಕೆ ಕಾರಣ ಆಗ್ತದೆ. ಓಕೆ, ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. The fuel is not burning completely. So next question. ಪ್ರಶ್ನೆ ಹೇಳ್ತೇವೆ. The property of self-linkage among identical atoms to form long chain compounds is known as. ಸೊ ಇದಕ್ಕೇನಂತ ಕರಿತೀವಿ? ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸ್ಕೊಂಡು ಅದು ಬೃಹತ್ ಅಣುಗಳನ್ನು ರಚನೆಯನ್ನು ಕೊಡ್ತದೆ. ಓಕೆ, ಅದಕ್ಕೇನಂತ ಕರೀತಾರೆ? ಸೊ ಆಪ್ಷನ್ ಎ ಕೆಟನೇಷನ್, ಬಿ ಐಸೋಮರೈಜೇಷನ್, ಸಿ ಸಬ್ಸ್ಟಿಟ್ಯೂಷನ್, ಡಿ ಹೆಲೋಜಿನೇಷನ್. ಸೊ ಇಲ್ಲಿ ಅದಕ್ಕೇನಂತ ಕರಿತೀವಿ ನಾವು? ಕೆಟನೇಷನ್ ಅಂತ ಕರಿತೀವಿ.
ಓಕೆ, ಕನ್ನಡದಲ್ಲಿ ಕೂಡ ಇದನ್ನು ಕೆಟನೇಷನ್ ಅಂತಲೇ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮೊಲಿಕ್ಯುಲರ್ ಫಾರ್ಮುಲಾ ಆಫ್ ಸೈಕ್ಲೋಬ್ಯೂಟೇನ್? ಸೊ ಸೈಕ್ಲೋಬ್ಯೂಟೇನ್ನ ಮೊಲಿಕ್ಯುಲರ್ ಫಾರ್ಮುಲಾ ಏನು ಅಂತ ಕೇಳಿದ್ದಾರೆ ಅವರು. ಓಕೆ, ಸೊ ಬ್ಯೂಟ್ ಅಂದರೆ ಏನಿಲ್ಲಿ 4, ಸೊ 4 ಕಾರ್ಬನ್ಗಳಿರ್ತವೆ. ಸೊ C4, ಓಕೆ, C4 ಸೈಕ್ಲೋಬ್ಯೂಟೇನ್. ಸೊ ಇದು ಸೈಕಲ್ ರೀತಿಯಲ್ಲಿ ಇರ್ತದೆ. ಸೊ ಹೈಡ್ರೋಜನ್ಗಳು ಎಷ್ಟು ಇರ್ತವೆ? 8 ಹೈಡ್ರೋಜನ್ಗಳು ಇರ್ತವೆ. ಸೊ C4H8 ಇದು ಏನಿದೆ ಸೈಕ್ಲೋಬ್ಯೂಟೇನ್ನ ಒಂದು ಮೊಲಿಕ್ಯುಲರ್ ಫಾರ್ಮುಲಾ. C4H8 ಯಾವ ಆಪ್ಷನ್ ಒಳಗದ? ಆಪ್ಷನ್ ಸಿ. ಆಪ್ಷನ್ ಸಿ C4H8 ಇದು ಸೈಕ್ಲೋಬ್ಯೂಟೇನ್ನ ಒಂದು ಮೊಲಿಕ್ಯುಲರ್ ಫಾರ್ಮುಲಾ. ಸೊ ಇದರ ಸ್ಟ್ರಕ್ಚರನ್ನು ಯಾವ ರೀತಿಯಾಗಿ ಹಾಕ್ಬೋದು? ಇದು ಸೈಕ್ಲೋನ್ ಅಂದರೆ ಇಲ್ಲಿ ಸೈಕಲ್ ರೀತಿ ಒಳಗೆ ಇರ್ತದೆ ರಚನೆ. ಓಕೆ, 4 ಕಾರ್ಬನ್ಗಳನ್ನು ಈ ರೀತಿಯಲ್ಲಿ ಸೈಕಲ್ ರೀತಿಯಲ್ಲಿ ಹಾಕಬೇಕು. ಸೊ ಹೈಡ್ರೋಜನ್ಗಳು 1 2 3 4 5 6 7 8 ಈ ರೀತಿಯಾಗಿ ಅದರ ಸುತ್ತಲೂ 8 ಹೈಡ್ರೋಜನ್ಗಳು ಬರ್ತಾವೆ. ಓಕೆ, ಈ ರೀತಿಯಾಗಿ ಸೈಕ್ಲೋಬ್ಯೂಟೇನ್ನ ಸ್ಟ್ರಕ್ಚರನ್ನು ನಾವು ಹಾಕಬಹುದು. ಸೊ ಇದನ್ನೇ ಇರೇಸ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಕೋವಲೆಂಟ್ ಕಂಪೌಂಡ್ಸ್. ಸೊ ಕೋವಲೆಂಟ್ ಕಂಪೌಂಡ್ಸ್ದು ಪ್ರಾಪರ್ಟೀಸ್ ಕೆಳಗೆ ಯಾವುದದ ಅಂತ ನಾವು ಹೇಳಬೇಕು. ಆಪ್ಷನ್ ಎ, ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್. ಸೊ ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಬಾಯ್ಲಿಂಗ್ ಪಾಯಿಂಟ್ ಯಾವುದಕ್ಕೆ ಇರ್ತದೆ? ಹೈ ಮೆಲ್ಟಿಂಗ್. ಸೊ ಇಲ್ಲಿ ಹೈ ಬಾಯ್ಲಿಂಗ್ ಪಾಯಿಂಟ್. ಸೊ ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಬಾಯ್ಲಿಂಗ್ ಪಾಯಿಂಟ್ ಯಾವುದಕ್ಕೆ ಇರ್ತದೆ? ಸೊ ನಾವು ಫಸ್ಟ್ ಕ್ವಶನಲ್ಲೇ ನೋಡಿದ್ವಿ, ಅಯಾನಿಕ್ ಕಾಂಪೌಂಡ್ಸ್ ಅಂದರೆ ಅಯಾನಿಕ್ ಸಂಯುಕ್ತಗಳಿಗೆ ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಹೈ ಬಾಯ್ಲಿಂಗ್ ಪಾಯಿಂಟ್ ಇರ್ತದೆ. ಓಕೆ, ಸೊ ಕೋವಲೆಂಟ್ ಕಂಪೌಂಡ್ಸ್ಗಳಿಗೆ ಹೈ ಇರೋದಿಲ್ಲ. ಸೊ ಆಪ್ಷನ್ ಬಿ, ಆರ್ ಮೋಸ್ಟ್ಲಿ ಸಾಲ್ಯುಬಲ್ ಇನ್ ವಾಟರ್. ನೋ, ಅಂದರೆ ಇಲ್ಲಿ ಕೋವಲೆಂಟ್ ಕಂಪೌಂಡ್ಸ್ ಅಂದರೆ ಇಲ್ಲಿ ಸಹವಲೆನ್ಸಿಯ ಬಂಧಗಳು ನೀರಿನಲ್ಲಿ ಸಾಲ್ಯುಬಲ್ ಆಗೋದಿಲ್ಲ. ಓಕೆ, ಆಪ್ಷನ್ ಸಿ, ಆರ್ ಫಾರ್ಮ್ಡ್ ಬಿಟ್ವೀನ್ ಆಟಮ್ಸ್ ಆಫ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್. ನೋ, ಕೋವಲೆಂಟ್ ಕಂಪೌಂಡ್ಸ್ ಅಂದರೆ ಇಲ್ಲಿ ಸಹವಲೆನ್ಸಿಯ ಬಂಧಗಳು ಮೆಟಲ್ ಮತ್ತು ನಾನ್ ಮೆಟಲ್ಗಳ ಮಧ್ಯೆ ಏರ್ಪಡೋದಿಲ್ಲ. ಓಕೆ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಮಧ್ಯೆ ಯಾವ ಒಂದು ಬಾಂಡಿಂಗ್ ಇರ್ತದೆ? ಸೊ ಅಯಾನಿಕ್ ಬಾಂಡಿಂಗ್ ಇರ್ತದೆ. ಓಕೆ, ಅಯಾನಿಕ್ ಬಾಂಡಿಂಗ್ ಮೆಟಲ್ ಮತ್ತು ನಾನ್ ಮೆಟಲ್ಗಳ ಮಧ್ಯೆ ಇರ್ತದೆ. ಸೊ ಆಪ್ಷನ್ ಡಿ, ಆರ್ ಫಾರ್ಮ್ಡ್ ಬೈ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಬಾಂಡಿಂಗ್ ಆಟಮ್. ಎಸ್, ದಿಸ್ ಈಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಸರಿಯಾದ ಉತ್ತರ. ಇದು ಸಹವಿಲೆನ್ಸಿಯ ಬಂಧ, ಅಲ್ಲಿ ಏನಾಗ್ತದೆ? ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಎಲೆಕ್ಟ್ರಾನ್ಗಳನ್ನು ಶೇರ್ ಮಾಡ್ಕೊಳ್ಳೋದ್ರ ಮುಖಾಂತರ ಬಂಧ ಏರ್ಪಡ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ 13, ದ ನೇಮ್ ಆಫ್ ದಿ ಕಾಂಪೌಂಡ್ CH3 CH2 CHO. ಸೊ ಇದರ ಒಂದು ಹೆಸರೇನು ಅಂತ ಕೇಳಿದಾರೆ. ಓಕೆ, ಇಥೆನಾಲ್, ಇಥೆನಾಲ್, ಪ್ರೊಪೆನಾಲ್, ಪ್ರೊಪೆನೋನ್. ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಇದು ಹೆಸರು ಏನಂತ ಬರಿಬೋದು. ಸೊ ಇಲ್ಲಿ 3 ಕಾರ್ಬನ್ಗಳಿದಾವೆ. ಸೊ ಕಾರ್ಬನ್ಗಳಿಗೆ ನಾವು ನಂಬರಿಂಗ್ ಮಾಡಿದಾಗ ನಂಬರ್ಗಳನ್ನು ಕೊಟ್ಟಾಗ ಮೊದಲನೇ ಕಾರ್ಬನ್ 2 3 ಈ ರೀತಿಯಾಗಿ 3 ಕಾರ್ಬನ್ಗಳಿದಾವೆ. ಸೊ 3 ಕಾರ್ಬನ್ಗಳಿದ್ವು ಅಂತಂದರೆ ಏನಂತ ಬರಿತೀವಿ? ಪ್ರೋಪ್ ಅಂತ ಕರಿತೀವಿ. ಪ್ರೋಪ್ ಏನಂದ್ರೆ 3 ಪ್ರೋಪ್. ಓಕೆ, ಇದು ಪ್ರೋಪ್ ಅಂದರೆ 3. ಇನ್ನು ನೆಕ್ಸ್ಟ್ ಇದಕ್ಕೆ ಫಂಕ್ಷನಲ್ ಗ್ರೂಪ್ ಯಾವುದದ? CHO ಫಂಕ್ಷನಲ್ ಗ್ರೂಪ್ ಅದ. ಸೊ ಇದು ಯಾವ ಗ್ರೂಪ್ ಇದು? ಆಲ್ಡಿಹೈಡಿಕ್ ಗ್ರೂಪ್ ಇದು. ಓಕೆ, ಆಲ್ಡಿಹೈಡಿಕ್ ಗ್ರೂಪ್ ಇತ್ತಂತಂದ್ರೆ ಇದಕ್ಕೆ ನಾವು ಪ್ರಿಫಿಕ್ಸ್ ಅಂದರೆ ಇಲ್ಲಿ ಸಫಿಕ್ಸ್ ಏನಂತ ಆ್ಯಡ್ ಮಾಡ್ತೀವಿ? AL. ಸೊ AL ಇದನ್ನು ಆ್ಯಡ್ ಮಾಡೋದ್ರ ಮುಖಾಂತರ, ಸೊ ಪ್ರಿಫಿಕ್ಸ್ ಅಂದರೆ ಮೊದಲು ಆ್ಯಡ್ ಮಾಡ್ತೀವಿ, ಸಫಿಕ್ಸ್ ಅಂದರೆ ಆನಂತರ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ AL ಸಫಿಕ್ಸನ್ನು ಆ್ಯಡ್ ಮಾಡೋದ್ರ ಮುಖಾಂತರ ಆಲ್ಡಿಹೈಡ್ ಗ್ರೂಪನ್ನು ನಾವು ಬರೀತೀವಿ. ಸೊ ಇದೇನಾಗ್ತದೆ? ಪ್ರೊಪೇನ್ ಇದ್ದಿದ್ದು. ಸೊ ಈ ಜಾಗದಾಗ ಅಂದರೆ ಈ ಪ್ಲೇಸಲ್ಲಿ ಏನು ಮಾಡಬೇಕು? AL ಅನ್ನು ಹಾಕಬೇಕು. ಸೊ ಇದೇನಾಗ್ತದೆ? ಪ್ರೊಪೆನಾಲ್. ಸೊ ಪ್ರೊಪೆನಾಲ್ ಆಯ್ತು. ಅಂದರೆ ಇದರ ಹೆಸರೇನು? ದ ನೇಮ್ ಆಫ್ ದಿ ಕಾಂಪೌಂಡ್ ಈಸ್ ಪ್ರೊಪೆನಾಲ್. ಸೊ ಕೊಟ್ಟಂಥ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಡಿಟರ್ಜೆಂಟ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ವಾಷಿಂಗ್ ಆಫ್ ಕ್ಲಾತ್ಸ್. ಓಕೆ, ಸೊ ಕೆಳಗೆ ಕೊಟ್ಟಂಥ ಆಪ್ಷನ್ಗಳನ್ನು ನೋಡೋಣ. ಸೊ ಮೊದಲನೇ ಆಪ್ಷನ್ ಏನಿದೆ? ಓನ್ಲಿ ಇನ್ ಹಾರ್ಡ್ ವಾಟರ್ ಡಿಟರ್ಜೆಂಟ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ವಾಷಿಂಗ್ ಆಫ್ ಕ್ಲಾತ್ಸ್.
ಓನ್ಲಿ ಇನ್ ಹಾರ್ಡ್ ವಾಟರ್. ಆಪ್ಷನ್ ಬಿ ಓನ್ಲಿ ಇನ್ ಸಾಫ್ಟ್ ವಾಟರ್. ಆಪ್ಷನ್ ಸಿ ಬೋತ್ ಇನ್ ಸಾಫ್ಟ್ ಆ್ಯಂಡ್ ಹಾರ್ಡ್ ವಾಟರ್. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಅಂದರೆ ಇಲ್ಲಿ ಮಾರ್ಜುಗಿಗಳನ್ನು ಬಟ್ಟೆ ತೊಳೆಯೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಯಾವುದರಲ್ಲಿ ಯೂಸ್ ಮಾಡ್ಬೋದು ಅಂತ ಕೇಳಿದ್ದಾರೆ, ಅವ್ರು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇದೇನು ಹಾರ್ಡ್ ವಾಟರ್, ಸೊ ಎರಡನೇದೇನು ಸಾಫ್ಟ್ ವಾಟರ್, ಓಕೆ. ಮೂರನೇದು ಸಾಫ್ಟ್ ಮತ್ತು ಹಾರ್ಡ್ ವಾಟರ್ ಎರಡುಗಳಲ್ಲಿ ಯೂಸ್ ಮಾಡ್ಬೋದು ಅಥವಾ ಯಾವುದರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಡಿಟರ್ಜೆಂಟ್ಸ್ಗಳನ್ನು ನಾವು ಎರಡೂದರಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಸಾಫ್ಟ್ ವಾಟರ್ ಮತ್ತು ಹಾರ್ಡ್ ವಾಟರ್ ಎರಡೂ ವಾಟರಲ್ಲಿ ಕೂಡ ನಾವು ಡಿಟರ್ಜೆಂಟನ್ನು ಯೂಸ್ ಮಾಡ್ಬೋದು, ಓಕೆ. ಅದೇ ಸೋಪ್ ಆದ್ರೆ ಹಾರ್ಡ್ ವಾಟ್ರಲ್ಲಿ ಇದೇನಾಗಲ್ಲ, ಸಲ್ಯುಬಲ್ ಆಗೋದಿಲ್ಲ ಅದು, ಓಕೆ. ಅದನ್ನು ಸೋಪನ್ನು ಸಾಫ್ಟ್ ವಾಟ್ರಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಡಿಟರ್ಜೆಂಟ್ ಆದ್ರೆ ಎರಡರಲ್ಲಿಯೂ ಕೂಡ ಉಪಯೋಗ ಮಾಡ್ಬೋದು. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್, ಓಕೆ. ಸೊ ಇಲ್ಲಿ ಹಾರ್ಡ್ ವಾಟರ್ ಅಂದ್ರೇನು? ಹಾರ್ಡ್ ವಾಟರ್ ಅಂತಂದರೆ ಅದರೊಳಗೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಮ್ ಲವಣಗಳು ಇರ್ತಾವೆ, ಓಕೆ. ಸೊ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಮ್ ಲವಣಗಳು ಹೆಚ್ಚಾಗಿತ್ತು ಅಂತಂದರೆ ಅದಕ್ಕೆ ಹಾರ್ಡ್ ವಾಟರ್ ಅಂತ ಕರಿತೀವಿ. ಸೊ ಇಲ್ಲೇ ಡಿಟರ್ಜೆಂಟ್ಗಳನ್ನು ನಾವು ಹಾರ್ಡ್ ವಾಟ್ರಲ್ಲಿ ಕೂಡ ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್, Pantene has the molecular formula C5H12. It has 5 covalent bonds, 12 covalent bonds, 16 covalent bonds, 17 covalent bonds. ಸೊ C5H12 ಅಲ್ಲಿ ಎಷ್ಟು ಬಾಂಡ್ಗಳು ಬರ್ತಾವಂತ ಕೇಳಿದಾರೆ ಅವರು, ಓಕೆ. ಸೊ ಇದರ ಸ್ಟ್ರಕ್ಚರನ್ನು ಹಾಕಿ ನೋಡೋಣ. 5 ಕಾರ್ಬನ್ಗಳಿದಾವೆ, 1 2 3 4 5 ಈ ರೀತಿಗೆ 5 ಕಾರ್ಬನ್ಗಳನ್ನು ಬರ್ಕೊಂಡ್ವಿ. ಈಗ ಏನು ಮಾಡಬೇಕು, ಇದರ ಸುತ್ತ ಹೈಡ್ರೋಜನ್ಗಳನ್ನು ಬರ್ಕೊಳ್ಬೇಕು. ಸೊ 1 2 3 4 5 6 7 8 9 10 11 12 ಹೈಡ್ರೋಜನ್ಗಳು ಬಂದು, ಸೊ ಈ ರೀತಿಯಾಗಿ ನಾವು ಹೈಡ್ರೋಜನ್ಗಳನ್ನು ಬರ್ಕೊಳ್ಬೇಕು, ಓಕೆ. ಸೊ ಇದರಲ್ಲಿ ಏನು ಕೇಳಿದ್ದಾರೆ ಅವರು, ಒಟ್ಟು ಸಹವಿಲೆನ್ಸಿಯ ಬಂಧಗಳು ಎಷ್ಟಿದಾವ ಅಂತ ಕೇಳಿದ್ದಾರೆ, ಓಕೆ. ಸೊ ಅಷ್ಟು ಸಹವಿಲೆನ್ಸಿಯ ಬಂಧಗಳು ಎಷ್ಟಾಗ್ತವೆ? ಸೊ ಇಲ್ಲಿ ಏನು ಬಂಧಗಳು ನಾವು ಇಲ್ಲಿ ಗೆರೆ ಏನು ಹಾಕಿವಿ ಇವು ಅಷ್ಟನ್ನು ಕೌಂಟ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16. ಸೊ ಕಾರ್ಬನ್ ಮಧ್ಯಗಳಿರುವಂಥ ಬಾಂಡ್ಗಳು ಕೂಡ ಹಿಡಿಬೇಕು. ಸೊ ಒಟ್ಟು ಎಷ್ಟಾದವು? 16 ಕೋವಲೆಂಟ್ ಬಾಂಡ್ಸ್, 16 ಸಹವಿಲೆನ್ಸಿಯ ಬಂಧಗಳು ಉಂಟಾದವು ಇಲ್ಲಿ. ಸೊ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್, ಓಕೆ. ಸೊ ನೆಕ್ಸ್ಟ್ ಕ್ವಶನ್, the first member of alkyne homologous series is. ಸೊ homologous alkyne series ಫಸ್ಟ್ ಮೆಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಪ್ರೊಪೈನ್, ಆಪ್ಷನ್ ಬಿ ಇಥೈನ್, ಆಪ್ಷನ್ ಸಿ ಮಿಥೇನ್, ಆಪ್ಷನ್ ಡಿ ಇಥೇನ್. ಸೊ ಸರಿಯಾದ ಉತ್ತರ ಯಾವುದು ಇದಕ್ಕೆ? ಇಥೈನ್. ಆಪ್ಷನ್ ಬಿ ಇಥೈನ್ ಈಸ್ ರೈಟ್ ಆನ್ಸರ್. ಬಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಪ್ರಶ್ನೆ 17, ವಿಚ್ ಆಫ್ ದ ಫಾಲೋವಿಂಗ್ ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ, ಓಕೆ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮೊದಲನೇ ಅಥವಾ ಎರಡನೇ ಪ್ರಶ್ನೆಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯಾವ ಒಳಪಡ್ತಾವ? ಸೊ ಇವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸಿಂದ ಒಳಪಡ್ತಾವೆ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆರ್ ಓನ್ಲಿ ಶೋನ್ ಬೈ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಓಕೆ. ಸೊ ಕೊಟ್ಟಂಥ ಆಪ್ಷನ್ಗಳಲ್ಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗಳು ಯಾವ ಆಗ್ತಾವ? ಇಥೇನ, ಮಿಥೇನ, ಪ್ರೊಪೀನ, ಇಥೈನ. ಸೊ ಇದರಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗ್ತದೆ? ಸೊ ಇದರಲ್ಲಿ ಇಥೇನ್ ಇದು ಏನಾಗ್ತದೆ? ಇಥೀನ್ ಇದು ಅನ್ಸ್ಯಾಚುರೇಟೆಡ್ ಆಗ್ತದೆ, ಓಕೆ. ಸೊ ಇಲ್ಲಿ ಕೊಟ್ಟಂತಲ್ಲಿ ಮಿಥೇನ್. ಸೊ ಮಿಥೇನ್ ಏನಿದು? ಮಿಥೇನ್ CH4 ಫಸ್ಟ್ ಒನ್ ಹಾಕಿದ್ವಿ. ಸೊ ಇದೇನಾಗ್ತದೆ? ಅಲ್ಕೇನ್ ಆಗ್ತದೆ, ಓಕೆ. ಸೊ ಅಲ್ಕೇನ್ ಅಂದರೆ ಏನಿದು? ಸ್ಯಾಚುರೇಟೆಡ್. ಸೊ ಪ್ರೊಪೀನ ಮತ್ತು ಇಥೈನ
ಇವು ಮೂರು ಏನಾಗ್ತಾವೆ, ಎ ಸಿ ಡಿ ಇವುಗಳು ಏನಾಗ್ತಾವೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಇಥೀನ್ ಅಂದರೆ ಅಲ್ಕಿನ್ ಗ್ರೂಪಿಗೆ ಬಂತು, ಪ್ರೊಪೀನ್ ಅಂದರೆ ಇದು ಅಲ್ಕಿನ್ ಗ್ರೂಪಿಗೆ ಬಂತು, ಇಥೈನ್ ಅಂದರೆ ಇದು ಅಲ್ಕೈನ್ ಗ್ರೂಪಿಗೆ ಬಂತು. ಸೊ ಮಿಥೇನ್ ಇದು ಅಲ್ಕೇನ್ ಗ್ರೂಪಿಗೆ ಬಂತು. ಅಲ್ಕೇನ್ ಅಂದ್ರೆ ಸ್ಯಾಚುರೇಟೆಡ್, ಸೊ ಉಳಿದಿದ್ದು ಮೂರು ಏನದು ಅನ್ಸ್ಯಾಚುರೇಟೆಡ್ ಅದು. ಓಕೆ, ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿವರೆಗೂ 17 ಪ್ರಶ್ನೆಗಳನ್ನು ನಾವು ಡಿಟೇಲಾಗಿ ಡಿಸ್ಕಷನ್ ಮಾಡಿದ್ವಿ. ಓಕೆ, ಮುಗೀತು ಇಲ್ಲಿಗೆ. 17 ಪ್ರಶ್ನೆಗಳು ಡಿಟೇಲಾಗಿ ಡಿಸ್ಕಷನ್ ಮಾಡಿದ್ವಿ. ಆಯ್ತು, ಐ ಥಿಂಕ್ ನಿಮಗೆ ಕನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಕ್ಲಿಯರ್ ಆಗಿತ್ತು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ಅಥವಾ ಡೌಟ್ ಇದ್ದರೂ ಹೇಳಿ, ಅಥವಾ ನಾನು ಹೇಳುವಾಗ ಏನಾದರೂ ಮಿಸ್ಟೇಕ್ ಆಗಿದ್ರು ಕೂಡ ದಯವಿಟ್ಟು ಅದನ್ನು ತಿಳಿಸಿ. ಯಾಕಂದ್ರೆ ಕೆಲವೊಂದು ಸತಿ ಫ್ಲೋಲಿ ನಾನು ಹೇಳಬೇಕಾದ್ರೆ ಮಿಸ್ಟೇಕ್ ಆಗಿದ್ರು ಸಹಿತ ಗೊತ್ತಾಗಿರೋದಿಲ್ಲ. ಸೊ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.